ಎಲ್ಲರಿಗೂ ನಮಸ್ಕಾರ. FDA ಪ್ರಶ್ನೆ ಪತ್ರಿಕೆ 2015ರಲ್ಲಿ ನಡೆದಂಥ ಪರೀಕ್ಷೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಫಸ್ಟು ಪ್ರಶ್ನೆ 1, ಹಣಕಾಸು ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಆಪ್ಷನ್ ಎ, ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಬಿ, ಅದನ್ನು ಸಂಸತ್ತಿನ ಯಾವುದೇ ಸದನದಲ್ಲಾದರೂ ಮಂಡಿಸಬಹುದು. ಸಿ, ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಡಿ, ಯಾವುದೂ ಅಲ್ಲ. ಉತ್ತರ, ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಪ್ರಶ್ನೆ 2, ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ಆಪ್ಷನ್ ಎ, ಸಂಸತ್ತಿನ ಸದಸ್ಯರು. ಬಿ, ವಿಧಾನ ಪರಿಷತ್ ಮತ್ತು ವಿಧಾನಸಭಾ ಸದಸ್ಯರು. ಸಿ, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು. ಡಿ, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು. ಉತ್ತರ, ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು. ಪ್ರಶ್ನೆ 3, 1992ರ 73ನೇ ಸಂವಿಧಾನ ತಿದ್ದುಪಡಿಯು ಕೆಳಗಿನ ಯಾವುದಕ್ಕೆ ಮಹತ್ವ ನೀಡುತ್ತದೆ? ಆಪ್ಷನ್ ಎ, ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಂಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ ಘಟಿಸುವುದು. ಬಿ, ನಗರ ಪ್ರದೇಶದ ಆರ್ಥಿಕ ವ್ಯವಸ್ಥೆಗಿಂತ ಗ್ರಾಮೀಣ ಪ್ರದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದು. ಸಿ, ರಾಜ್ಯ ಸರ್ಕಾರವನ್ನು ಬಲಪಡಿಸುವುದು. ಡಿ, ಕೇಂದ್ರ ಸರ್ಕಾರವನ್ನು ಬಲಪಡಿಸುವುದು. ಉತ್ತರ, ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಂಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ಘಟಿಸುವುದು. ಪ್ರಶ್ನೆ 4, ಭಾರತ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶ. ಬಿ, ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದೇ ಇರುವುದು. ಸಿ, ನಿರಂಕುಶ ಬಂಧನದ ವಿರುದ್ಧ ಸ್ವಾತಂತ್ರ್ಯ. ಡಿ, ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ನೀಡಲಾದ ಸ್ವಾತಂತ್ರ್ಯ. ಉತ್ತರ, ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದೇ ಇರುವುದು. ಪ್ರಶ್ನೆ 5, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ? ಆಪ್ಷನ್ ಎ, ಅಕೌಂಟೆಂಟ್ ಜನರಲ್. ಬಿ, ಅಡ್ವೊಕೇಟ್ ಜನರಲ್. ಸಿ, ಲೋಕಾಯುಕ್ತ. ಡಿ, ಕಾನೂನು ಮಂತ್ರಿ. ಉತ್ತರ, ಅಡ್ವೊಕೇಟ್ ಜನರಲ್. ಪ್ರಶ್ನೆ 6, ಕೆಳಗೆ ಕೊಟ್ಟಿರುವ ದೇಶದ ಸಾಂಸ್ಕೃತಿಕ ವಲಯಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳ ಪಟ್ಟಿಯಲ್ಲಿ ಸರಿಯಾದವುಗಳನ್ನು ಗುರುತಿಸಿ. ಆಪ್ಷನ್ ಎ, ವಲಯಗಳು, ಸಾಂಸ್ಕೃತಿಕ ಕೇಂದ್ರಗಳು. 1ನೇದು ಉತ್ತರ ವಲಯ ಪಟಿಯಾಲ. 3ನೇದು ಈಶಾನ್ಯ ವಲಯ ದೀಮಾಪುರ. ಇವು ಸರಿಯಾದ ಉತ್ತರಗಳು. ಪ್ರಶ್ನೆ 7, ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆಯು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ, ಮುಂಬೈ 1819. ಬಿ, ನವದೆಹಲಿ 1901. ಸಿ, ಮದ್ರಾಸ್, ಚೆನ್ನೈ 1904. ಡಿ, ಬೆಂಗಳೂರು 1907. ಉತ್ತರ, ಮದ್ರಾಸ್, ಚೆನ್ನೈ 1904ರಲ್ಲಿ ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆಯು ಸ್ಥಾಪಿತವಾಯಿತು. ಪ್ರಶ್ನೆ 8, ಈ ಕೆಳಗಿನ ಹೋಲಿಕೆಗಳನ್ನು ಪೂರ್ಣಗೊಳಿಸಿ. ಸಿ-ಎನ್ ಅನುಪಾತ ಕರೆನ್ಸಿ. ಆಪ್ಷನ್ ಎ, ಹಿತ್ತಾಳೆ, ಲೋಹ. ಬಿ, ಹೂವು, ಸುವಾಸನೆ. ಸಿ, ಕಾಗದ, ಪುಸ್ತಕ. ಡಿ, ಕೇರಳ ರಾಜ್ಯ. ಉತ್ತರ, ಕೇರಳ ರಾಜ್ಯ. ಪ್ರಶ್ನೆ 9, ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ 1/3 ವಯಸ್ಸಿನವನಾಗಿದ್ದಾನೆ. 12 ವರ್ಷಗಳ ನಂತರ ಆತನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗಿರುತ್ತಾನೆ. ಹಾಗಾದರೆ ಹುಡುಗನ ಈಗಿನ ವಯಸ್ಸೆಷ್ಟು? ಆಪ್ಷನ್ ಎ, 10 ವರ್ಷಗಳು. ಬಿ, 11 ವರ್ಷಗಳು. ಸಿ, 12 ವರ್ಷಗಳು. ಡಿ, 13 ವರ್ಷಗಳು. ಉತ್ತರ, 12 ವರ್ಷಗಳು. ಪ್ರಶ್ನೆ 10, ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯತೆಯ ಕಾಯಿಲೆ ಆಗಿದೆ? ಆಪ್ಷನ್ ಎ, ಸ್ಕರ್ವಿ, ರಕ್ತಪಿತ್ತ ವ್ಯಾಧಿ. ಬಿ, ರಿಕೆಟ್ಸ್, ಮೆದುಳು ಮೂಳೆ ರೋಗ. ಸಿ, ಬಣ್ಣ ಕುರುಡುತನ.
ಡಿ ಇರುಳು ಕುರುಡುತನ. ಉತ್ತರ ಬಣ್ಣ ಕುರುಡುತನ. ಪ್ರಶ್ನೆ 11 ಚಂದ್ರನ ಮೇಲೆ ಕೆಲಸ ನಿರ್ವಹಿಸುವ ಸಾಧನ ಯಾವುದು? ಆಪ್ಷನ್ ಎ ತಾಪಮಾಪಕ ಥರ್ಮಾಮೀಟರ್, ಬಿ ರೋಹಿತ ದ್ಯುತಿಮಾಪಕ ಸ್ಪೆಕ್ಟ್ರೋಮೀಟರ್, ಸಿ ಸೈಫನ್, ಡಿ ಸ್ಪರಿಗ್ ಬ್ಯಾಲನ್ಸ್. ಉತ್ತರ ಸೈಫನ್. ಪ್ರಶ್ನೆ 12 ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಇರುವ ಕಾರಣವೇನು? ಆಪ್ಷನ್ ಎ ಡೈನಮೋ ಪರಿಣಾಮ, ಬಿ ಡಾಪ್ಲರ್ ಪರಿಣಾಮ, ಸಿ ದ್ಯುತಿವಿದ್ಯುತ್ ಪರಿಣಾಮ, ಡಿ ತನ್ನ ಅಕ್ಷದ ಮೇಲಿನ ಅದರ ಭ್ರಮಣೆ. ಉತ್ತರ ಡೈನಮೋ ಪರಿಣಾಮ. ಪ್ರಶ್ನೆ 13 ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡು ಆಪ್ಷನ್ ಎ ವಸ್ತುವಿನ ತೂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ರೂಪುಗೊಳ್ಳುತ್ತದೆ, ಬಿ ವಸ್ತುವಿನ ತೂಕದಲ್ಲಿ ಇಳಿಕೆಯಾಗುವ ಮೂಲಕ ರೂಪುಗೊಳ್ಳುತ್ತದೆ, ಸಿ ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ, ಡಿ ವಸ್ತುವಿನ ಬಣ್ಣ ಅಥವಾ ತೂಕದಲ್ಲಿ ಯಾವುದೇ ಬದಲಾವಣೆ ಉಂಟುಮಾಡದೆ. ಉತ್ತರ ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ. ಪ್ರಶ್ನೆ 14 ಈ ಕೆಳಗಿನ ಹೇಳಿಕೆಗಳಿಂದ ತಾರ್ಕಿಕವಾಗಿ ಬರಲಾಗದಂಥ ತೀರ್ಮಾನವನ್ನು ಗುರುತಿಸಿ. ಹೇಳಿಕೆ: ಎಲ್ಲ ಸುಶಿಕ್ಷಿತ ಜನರು ಸುದ್ದಿ ಪತ್ರಿಕೆಗಳನ್ನು ಓದುತ್ತಾರೆ, ಕುಮಾರನ್ ಸುದ್ದಿ ಪತ್ರಿಕೆಗಳನ್ನು ಓದುವುದಿಲ್ಲ. ತೀರ್ಮಾನ: ಕುಮಾರನ್ ಸುಶಿಕ್ಷಿತನಲ್ಲ. ಪ್ರಶ್ನೆ 15 ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ತರ್ಕಬದ್ಧವಾಗಿದೆ? ಹೇಳಿಕೆ: ಪೊದೆಯಲ್ಲಿರುವ 2 ಪಕ್ಷಿಗಳಿಗಿಂತ ಕೈಯಲ್ಲಿರುವ ಒಂದು ಪಕ್ಷಿಯು ಬೆಲೆ ಬಾಳುತ್ತದೆ. ತೀರ್ಮಾನ: 1 ನಮ್ಮ ಬಳಿ ಏನಿದೆಯೋ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಟುಕೊಳ್ಳಬೇಕು. 2ನೇದು ನಮ್ಮ ಬಳಿ ಇರದಿರುವ ವಸ್ತುವಿಗೆ ನಾವು ಹಂಬಲಿಸಬಾರದು. ಉತ್ತರ 1 ಮತ್ತು 2 ಸರಿಯಾಗಿವೆ. ಪ್ರಶ್ನೆ 16 ಮುಕಿಲನ್ 12 ವರ್ಷ ವಯಸ್ಸಿನ ಹುಡುಗ. 3 ವರ್ಷಗಳಿಂದ ಆತನು ತನ್ನ ತಂದೆ ತಾಯಿಗೆ ಒಂದು ನಾಯಿ ಬೇಕೆಂದು ಕೇಳುತ್ತಿದ್ದಾನೆ. ಆತನ ತಂದೆ ತಾಯಿಯು ವಸತಿ ಸಂಕೀರ್ಣದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ನಾಯಿಯು ಸಮಾಧಾನದಿಂದ ಇರುವುದಿಲ್ಲವೆಂದು ತಾವು ಭಾವಿಸುವುದಾಗಿ ಆತನಿಗೆ ಹೇಳುತ್ತಾರೆ. ಆದರೆ ಅವರು ಆತನಿಗೆ ಪಕ್ಷಿಯನ್ನು ಇಟ್ಟುಕೊಳ್ಳಲು ಅನುಮತಿ ನೀಡುತ್ತಾರೆ. ಮುಕಿಲನ್ ಇದುವರೆಗೆ ತಾನು ಯಾವ ವಿಧದ ಪಕ್ಷಿಯನ್ನು ಇಷ್ಟಪಡಬಹುದು ಎಂಬುದನ್ನು ನಿರ್ಧರಿಸಿರುವುದಿಲ್ಲ. ಹಾಗಿದ್ದರೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾದುದು? ಆಪ್ಷನ್ ಎ ಮುಕಿಲನ್ ತನ್ನ ತಂದೆ ತಾಯಿ ನಾಯಿಗಳಿಗಿಂತ ಹೆಚ್ಚಾಗಿ ಪಕ್ಷಿಯನ್ನು ಇಷ್ಟಪಡುತ್ತಾರೆ, ಬಿ ಮುಕಿಲನ್ ಪಕ್ಷಿಯನ್ನು ಇಷ್ಟಪಡುವುದಿಲ್ಲ, ಸಿ ಮುಕಿಲನ್ ತನ್ನ ತಂದೆ ತಾಯಿಯೊಂದಿಗೆ ವಸತಿ ಸಂಕೀರ್ಣದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಾನೆ, ಡಿ ಮುಕಿಲನ್ ಮತ್ತು ಆತನ ತಂದೆ ತಾಯಿ ಅಲ್ಲಿಂದ ಬೇರೆಡೆ ಹೋಗಬಯಸುತ್ತಿದ್ದಾರೆ. ಉತ್ತರ ಮುಕಿಲನ್ ತನ್ನ ತಂದೆ ತಾಯಿಯೊಂದಿಗೆ ವಸತಿ ಸಂಕೀರ್ಣದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಾನೆ. ಪ್ರಶ್ನೆ 17 ಜಾಗತಿಕ ಸ್ಥಾನ ನಿರ್ಧರಣೆ ವ್ಯವಸ್ಥೆಯು ಈ ಕೆಳಗಿನ ಯಾವುದಕ್ಕೆ ಅವಕಾಶ ಕಲ್ಪಿಸುತ್ತದೆ? ಆಪ್ಷನ್ ಎ ಭೂದೃಶ್ಯ, ಬಿ ಆಳವನ್ನು ಅಳೆಯುವುದು, ಸಿ ಸ್ಥಳ ಮತ್ತು ಸಮಯ, ಡಿ ದೂರ. ಉತ್ತರ ಸ್ಥಳ ಮತ್ತು ಸಮಯ. ಪ್ರಶ್ನೆ 18 2011ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು? ಆಪ್ಷನ್ ಎ 1.18 ಬಿಲಿಯನ್, ಬಿ 1.21 ಬಿಲಿಯನ್, ಸಿ 1.5 ಬಿಲಿಯನ್, ಡಿ 1.20 ಬಿಲಿಯನ್. ಉತ್ತರ 1.21 ಬಿಲಿಯನ್. ಪ್ರಶ್ನೆ 19 ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆ ಎಷ್ಟು? ಆಪ್ಷನ್ ಎ ಬಿಹಾರ, ಬಿ ಮಧ್ಯಪ್ರದೇಶ, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ. ಉತ್ತರ ಉತ್ತರ ಪ್ರದೇಶ. ಪ್ರಶ್ನೆ 20 ಭಾರತದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? ಆಪ್ಷನ್ ಎ 8, ಬಿ 9, ಸಿ 7, ಡಿ 10. ಉತ್ತರ 7. ಪ್ರಶ್ನೆ 21 ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಬಿ ಮೇಘಾಲಯ, ಸಿ ಗೋವಾ, ಡಿ ಸಿಕ್ಕಿಂ. ಉತ್ತರ ಸಿಕ್ಕಿಂ. ಪ್ರಶ್ನೆ 22 G7 ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದುದಾಗಿ ಇರುತ್ತದೆ? ಆಪ್ಷನ್ ಎ 7 ರಾಷ್ಟ್ರಗಳ ಮುಖ್ಯಸ್ಥರು,
ಬಿ. ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಸಿ. ವಿಶ್ವದ 7 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಡಿ. ವಿಶ್ವದ 7 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಉತ್ತರ ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಪ್ರಶ್ನೆ 23. ISIS ಇದು ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರಥಮಾಕ್ಷರಗಳು? ಆಪ್ಷನ್ ಎ ಇಸ್ಲಾಮಿಕ್ ಸ್ಟೇಟ್ ಇಂಟೆಲಿಜೆನ್ಸ್ ಸರ್ವಿಸ್, ಬಿ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ, ಬಿ. ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾನ್ ಅಂಡ್ ಸಿರಿಯಾ, ಡಿ. ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಆಫ್ ಸಿರಿಯಾ. ಉತ್ತರ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ. ಪ್ರಶ್ನೆ 24. ಪಟ್ಟಿ 1ರಲ್ಲಿ ಬಾಬುಗಳನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಆಪ್ಷನ್ ಎ ಭಾರತ, ಉತ್ತರ ಅರಾವಳಿ, ಬಿ. ಸ್ವಿಟ್ಜರ್ಲ್ಯಾಂಡ್, ಆಲ್ಪ್ಸ್ ಅಲ್ಪೈನ್, ಸಿ. ಸೈಬೀರಿಯಾ, ಅಲ್ಟೈ, ಡಿ. ಚಿಲಿ ಆಂಡೀಸ್. ಪ್ರಶ್ನೆ 25. ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಆಪ್ಷನ್ ಎ ಘಟಪ್ರಭಾ, ಬಿ. ಮಲಪ್ರಭಾ, ಸಿ. ಭೀಮಾ, ಡಿ. ಭದ್ರಾ. ಉತ್ತರ ಡಿ. ಭದ್ರಾ ಕೃಷ್ಣಾ ನದಿಯ ಉಪನದಿಯಲ್ಲ. ಪ್ರಶ್ನೆ 26. ಭಾರತದಲ್ಲಿ ಪಟ್ಟಣವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಭಾಷಿಸಲಾಗುತ್ತದೆ? ಆಪ್ಷನ್ ಎ ನಗರಸಭೆ ಇರುವ ಸ್ಥಳ, ಬಿ. ಪೌರಸಭಾ ಕ್ಷೇತ್ರ ಸಮಿತಿ ಇರುವ ಸ್ಥಳ, ಸಿ. 5,000ಕ್ಕಿಂತ ಹೆಚ್ಚು ನಿವಾಸಿಗಳನ್ನು ಹೊಂದಿರುವ ಸ್ಥಳ, ಡಿ. ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಪ್ರಶ್ನೆ 27. 2014ರ ಬ್ರಿಕ್ಸ್ ಶೃಂಗಸಭೆಗೆ ಈ ಕೆಳಗಿನ ಯಾವ ರಾಷ್ಟ್ರಗಳ ಮುಖ್ಯಸ್ಥರು ಹಾಜರಿದ್ದರು? ಆಪ್ಷನ್ ಎ ಭಾರತ, ಚೀನಾ, USA, ಸಿಂಗಪುರ, ಬಿ. ಭೂತಾನ್, ನೇಪಾಳ, ಸಿಕ್ಕಿಂ, ಶ್ರೀಲಂಕಾ, ಸಿ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ಡಿ. ರಷ್ಯಾ, ಭಾರತ, UK, USA. ಉತ್ತರ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ಪ್ರಶ್ನೆ 28. ಈ ಕೆಳಗಿನ ಯಾವ ದೇಶದಲ್ಲಿ ಫ್ಯೂಜಿ ಪರ್ವತ ಇದೆ? ಆಪ್ಷನ್ ಎ ಚೀನಾ, ಬಿ. ಇಂಡೋನೇಷಿಯಾ, ಸಿ. ಕೊರಿಯಾ, ಡಿ. ಜಪಾನ್. ಉತ್ತರ ಜಪಾನ್. ಪ್ರಶ್ನೆ 29. ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬಿತವಾಗುತ್ತದೆ? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಬಿ. ಅಶೋಕ ಮೌರ್ಯ, ಸಿ. ಪುಲಕೇಶಿ II, ಡಿ. ರಾಜರಾಜ ಚೋಳ. ಉತ್ತರ ಅಶೋಕ ಮೌರ್ಯ. ಪ್ರಶ್ನೆ 30. ಈ ಕೆಳಗಿನವರಲ್ಲಿ ಯಾರು ಗ್ರೀಕ್ ಇತಿಹಾಸಕಾರ? ಆಪ್ಷನ್ ಎ ಲಿವಿ, ಬಿ. ಟ್ಯಾಸಿಟಸ್, ಸಿ. ಕ್ಯಾಟೋ, ಡಿ. ಹೆರೋಡೋಟಸ್. ಉತ್ತರ ಹೆರೋಡೋಟಸ್. ಪ್ರಶ್ನೆ 31. ಈ ಕೆಳಗಿನವರಲ್ಲಿ ಯಾರು ಗ್ರೀಕ್ ಇತಿಹಾಸಕಾರ? ಪಟ್ಟಿ 1, ಪಟ್ಟಿ 2. ಆಪ್ಷನ್ ಎ ಕೇರಳ, ತೆಯ್ಯೂಮ್, ಬಿ. ಮಹಾರಾಷ್ಟ್ರ, ಲಾವಣಿ, ಸಿ. ಪಂಜಾಬ್, ಬಾಂಗ್ರಾ, ಡಿ. ಗುಜರಾತ್, ಗರ್ಭಾ. ಪ್ರಶ್ನೆ 32. ಕೆಳಗಿನವುಗಳಲ್ಲಿ ಯಾವುದನ್ನು ಸಾಧಿಸುವುದು ಕಾಗೋಡು ಸತ್ಯಾಗ್ರಹದ ಗುರಿಯಾಗಿತ್ತು? ಆಪ್ಷನ್ ಎ ಕೃಷಿ ಚಳವಳಿ, ಬಿ. ಈಡಿಗ ದಂಗೆ, ಸಿ. ಭೂಮಾಲೀಕರ ರಕ್ಷಣೆ, ಡಿ. ಸಾಮಾಜಿಕ ಸುಧಾರಣೆ. ಉತ್ತರ ಕೃಷಿ ಚಳವಳಿ. ಪ್ರಶ್ನೆ 33. ಈ ಕೆಳಗಿನವರಲ್ಲಿ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಯಾರು? ಆಪ್ಷನ್ ಎ ಎಸ್. ನಿಜಲಿಂಗಪ್ಪ, ಬಿ. ಬಸವಲಿಂಗಪ್ಪ, ಸಿ. ಕೆ. ಹನುಮಂತಯ್ಯ, ಡಿ. ದೇವರಾಜ ಅರಸ್. ಡಿ. ದೇವರಾಜ ಅರಸ್. ಪ್ರಶ್ನೆ 34. ಡ್ಯಾಶ್ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಆಪ್ಷನ್ ಎ ದ್ರವ ಸ್ಥಿತಿ, ಮೇಲ್ಮುಖ ಒತ್ತಡ, ಬಿ. ಕ್ರಿಯಾಶೀಲ ಮೇಲೇರುವಿಕೆ, ಸಿ. ನೀರಿನ ಮಂದತ್ವ, ಡಿ. ನೀರಿನ ಮೇಲ್ಮೈ ಎಳೆತ. ಉತ್ತರ ನೀರಿನ ಮೇಲ್ಮೈ ಎಳೆತ. ಪ್ರಶ್ನೆ 35. ಡ್ಯಾಶ್ ಎಂಬ ಘಟಕದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗಿದೆ? ಆಪ್ಷನ್ ಎ ಆಂಗ್ಸ್ಟ್ರಾಮ್, ಮಾನ್, ಬಿ. ಫರ್ಮಿ, ಸಿ. ನ್ಯೂಟನ್, ಡಿ. ಟೆಸ್ಲಾ. ಉತ್ತರ ಫರ್ಮಿ. ಪ್ರಶ್ನೆ 36. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ?
ಆಪ್ಷನ್ ಎ ವಕ್ರೀಭವನ, ಬಿ ಸ್ಕ್ಯಾಟರಿಂಗ್ ಚದುರುವಿಕೆ, ಸಿ ಒಟ್ಟು ಆಂತರಿಕ ಪ್ರತಿಫಲನ, ಡಿ ವ್ಯತಿಕರಣ. ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ. ಪ್ರಶ್ನೆ 37. ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸುತ್ತವೆ. ಇದಕ್ಕೆ ಕಾರಣ ಡ್ಯಾಶ್. ಆಪ್ಷನ್ ಎ ಪ್ರಸರಣ, ಬಿ ಧ್ರುವೀಕರಣ, ಸಿ ವಿವರ್ತನೆ, ಡಿ ವ್ಯತಿಕರಣ. ಉತ್ತರ ವ್ಯತಿಕರಣ. ಪ್ರಶ್ನೆ 38. ಅರೆವಾಹಕಗಳಿಗೆ ಪದಾರ್ಥಗಳನ್ನು ಸೇರಿಸುವುದರಿಂದ ಡ್ಯಾಶ್. ಆಪ್ಷನ್ ಎ ತನ್ನ ವಿದ್ಯುತ್ ಪ್ರತಿರೋಧಶೀಲತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಬಿ ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಸಿ ಅಧಿಕ ವೋಲ್ಟೇಜನ್ನು ತಡೆದುಕೊಳ್ಳಲು ಸಮರ್ಥವಾಗಿಸುತ್ತದೆ, ಡಿ ತನ್ನ ಉಪಯೋಗ ಸಮಯ ಹೆಚ್ಚಾಗುತ್ತದೆ. ಉತ್ತರ ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಪ್ರಶ್ನೆ 39. ಕಾಲ್ಚೆಂಡು ಆಕಾರದಲ್ಲಿರುವ ಪ್ರಖ್ಯಾತ ಇಂಗಾಲದ ಅತಿಸೂಕ್ಷ್ಮ ನ್ಯಾನೋಕಣ ಯಾವುದು? ಆಪ್ಷನ್ ಎ ವಜ್ರ, ಬಿ ಗ್ರಾಫೈಟ್, ಸಿ ಫುಲರಿನ್, ಡಿ ಇಂಗಾಲ ನ್ಯಾನೋಟ್ಯೂಬ್ಗಳು. ಉತ್ತರ ಫ್ಯುಲರಿನ್. ಪ್ರಶ್ನೆ 40. ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಆಪ್ಷನ್ ಎ ಎಲೆಕ್ಟ್ರಾನ್ ಪಡೆಯುವುದು, ಬಿ ಎಲೆಕ್ಟ್ರಾನ್ ಕೊಡುವುದು, ಸಿ ಪ್ರೋಟಾನ್ ಕೊಡುವುದು, ಡಿ ಪ್ರೋಟಾನ್ ಪಡೆಯುವುದು. ಉತ್ತರ ಎಲೆಕ್ಟ್ರಾನ್ ಕೊಡುವುದು. ಪ್ರಶ್ನೆ 41. ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯ ಪಾತ್ರ ಅನಿಲವಾಗಿದೆ? ಲಾಫಿಂಗ್ ಗ್ಯಾಸ್. ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಬಿ ಹೈಡ್ರೋಜನ್ ಪೆರಾಕ್ಸೈಡ್, ಸಿ ನೈಟ್ರೋಸ್ ಆಕ್ಸೈಡ್, ಡಿ ಇಂಗಾಲ ಡೈಆಕ್ಸೈಡ್. ಉತ್ತರ ನೈಟ್ರೋಸ್ ಆಕ್ಸೈಡ್. ಪ್ರಶ್ನೆ 42. ಡೆಕ್ಸ್ಟ್ರೋಸ್ ಡ್ಯಾಶ್ ಆಗಿದೆ? ಆಪ್ಷನ್ ಎ ಸ್ಯೂಕ್ರೋಸ್, ಬಿ ಲ್ಯಾಕ್ಟೋಸ್, ಸಿ ಮಾಲ್ಟೋಸ್, ಡಿ ಗ್ಲೂಕೋಸ್. ಉತ್ತರ ಗ್ಲೂಕೋಸ್. ಪ್ರಶ್ನೆ 43. ಡ್ಯಾಶ್ ರಾಜ್ಯದಲ್ಲಿ ತಾರ್ಪೂರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ರಾಜಸ್ಥಾನ್, ಬಿ ಮಹಾರಾಷ್ಟ್ರ, ಸಿ ಕರ್ನಾಟಕ, ಡಿ ತಮಿಳುನಾಡು. ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 44. ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ಆಪ್ಷನ್ ಎ ನೀರು ಜಲ, ಬಿ ಕ್ರಿಮಿಕೀಟಗಳು, ಸಿ ಬಾವಲಿ, ಡಿ ಗಾಳಿ. ಉತ್ತರ ಗಾಳಿ. ಪ್ರಶ್ನೆ 45. ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಗೆ ಅಗತ್ಯವಿರುವ ಅಂಶಗಳು ಯಾವುವು? ಆಪ್ಷನ್ ಎ ಕೊಲಂಬಿಯಾ, ಪೋರ್ಚುಗಲ್, ಭಾರತ, ಜರ್ಮನಿ, ದಕ್ಷಿಣ ಆಫ್ರಿಕಾ, ಸಿ CO2 ಪ್ಲಸ್ H2O ಪ್ಲಸ್ ಬೆಳಕು, ಸಿ O2 ಪ್ಲಸ್ H2 ಪ್ಲಸ್ O ಬೆಳಕು, ಡಿ H2O. ಉತ್ತರ ಕೊಲಂಬಿಯಾ, ಪೋರ್ಚುಗಲ್, ಭಾರತ, ಜರ್ಮನಿ, ದಕ್ಷಿಣ ಆಫ್ರಿಕಾ. ಪ್ರಶ್ನೆ 46. ಮೈಕಾಲಜಿಯ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ? ಆಪ್ಷನ್ ಎ ಅಲ್ಗೆ, ಪಾಜಿ, ಬಿ ಫಂಗೈ ಶಿಲೀಂಧ್ರಗಳು, ಸಿ ಬ್ಯಾಕ್ಟೀರಿಯಾ, ಡಿ ವೈರಸ್. ಉತ್ತರ ಫಂಗೈ ಶಿಲೀಂಧ್ರಗಳು. ಪ್ರಶ್ನೆ 47. ಇರುವೆಗಳು ಡ್ಯಾಶ್ ಮೂಲಕ ಸಂವಹನ ನಡೆಸುತ್ತವೆ? ಆಪ್ಷನ್ ಎ ಫೆರೋಮೋನ್ಗಳು, ಬಿ ಹಾರ್ಮೋನ್ಗಳು, ಸಿ ಆಲ್ಮೋನ್ಗಳು, ಡಿ ಕೈರ್ಮಾನ್ಗಳು. ಉತ್ತರ ಫೆರೋಮೋನ್ಗಳು. ಪ್ರಶ್ನೆ 48. ಗ್ರೇಟ್ ಬ್ಯಾರಿಯರ್ ರೀಫ್ ಡ್ಯಾಶ್ ಬಳಿ ಇದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಬಿ ನ್ಯೂಜಿಲ್ಯಾಂಡ್, ಸಿ ಸಿಲೋನ್, ಡಿ ಇಂಡೋನೇಷ್ಯಾ. ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ 49. ಪ್ರಬಲವಾದ ರಕ್ತಹೀನತೆಯು ಇದರ ಕಡಿಮೆಯಿಂದಾಗಿ ಆಗುತ್ತದೆ? ಆಪ್ಷನ್ ಎ ವಿಟಮಿನ್ ಬಿ, ಬಿ ವಿಟಮಿನ್ B12, ಸಿ ವಿಟಮಿನ್ B6, ಡಿ ವಿಟಮಿನ್ B9. ಉತ್ತರ ವಿಟಮಿನ್ B12. ಪ್ರಶ್ನೆ 50. ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನು ಹೀಗೆ ಕರೆಯಲಾಗುತ್ತದೆ? ಆಪ್ಷನ್ ಎ ವೈಟಲ್ ಗಾತ್ರ, ಬಿ ಟೈಡಲ್ ಗಾತ್ರ, ಸಿ ವೈಟಲ್ ಕ್ಷಮತೆ, ಡಿ ಐಡಿಯಲ್ ಗಾತ್ರ. ಉತ್ತರ ಟೈಡಲ್ ಗಾತ್ರ. ಪ್ರಶ್ನೆ 51. ಪ್ರಸ್ತುತ CSO ರಾಷ್ಟ್ರೀಯ ದೇಶೀಯ ಉತ್ಪನ್ನವನ್ನು ಯಾವುದರ ಮೂಲಕ ಬೆಲೆಗೆ ಮಾಪನ ಮಾಡುತ್ತದೆ? ಆಪ್ಷನ್ ಎ 2004 ರಿಂದ 5, ಬಿ 2011 ರಿಂದ 12, ಸಿ 2001 ರಿಂದ 2, ಡಿ 1999 ರಿಂದ 2000.
ಉತ್ತರ 2011ರಿಂದ 12. ಪ್ರಶ್ನೆ 52. 14ನೇ ಹಣಕಾಸು ಆಯೋಗವು ಈ ಕೆಳಗಿನ ಯಾವ ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ವಿತರಿಸುತ್ತದೆ? ಆಪ್ಷನ್ ಎ ಜನಸಂಖ್ಯೆ, ಜನಾಂಗೀಯ ಪರಿವರ್ತನೆ, ಆದಾಯದ ದೂರದ ಪ್ರದೇಶ ಮತ್ತು ಅರಣ್ಯ ಪ್ರದೇಶ. ಬಿ ಜನಸಂಖ್ಯೆ, ಮೂಲಸೌಕರ್ಯ, ವಿತ್ತೀಯ ಶಿಸ್ತು ಮತ್ತು ಪ್ರದೇಶ. ಸಿ ಜನಸಂಖ್ಯೆ, ಜನಾಂಗೀಯ ಪರಿವರ್ತನೆ, ಮೂಲಸೌಕರ್ಯ ಮತ್ತು ಪ್ರದೇಶ. ಡಿ ಜನಸಂಖ್ಯೆ, ಆದಾಯದ ಅನಂತರ ಪ್ರದೇಶ ಮತ್ತು ವಿತ್ತೀಯ ಶಿಸ್ತು. ಉತ್ತರ ಜನಸಂಖ್ಯೆ, ಜನಾಂಗೀಯ ಪರಿವರ್ತನೆ, ಆದಾಯದ ದೂರ ಪ್ರದೇಶ ಮತ್ತು ಅರಣ್ಯ ಪ್ರದೇಶ. ಥ್ಯಾಂಕ್ ಯು.